ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರಳಿಯ ಮುಖ್ಯ ಸಾರಾಂಶ. ಓಂ ಶಾಂತಿ. ಸಂದೇಶ: ನಮ್ಮ ಸ್ವಭಾವ ಚಲನೆ ಮಧುರವಾಗಿರಲಿ, ಆಗ ನರಭೂಮಿಯು ಮುಳ್ಳಿನ ಕಾಡಿನಿಂದ ಸಂಪೂರ್ಣ ಹೂದೋಟವಾಗುತ್ತದೆ. ಈ ಮುರಳಿಯಲ್ಲಿ ಬಾಬ್ದಾದ ನಮಗೆ ಏನು ಹೇಳುತ್ತಾರೆ? ಮಂದಿರ ಯೋಗ್ಯತೆ, ಆತ್ಮಾಭಿಮಾನಿ ಸೇವಾ ಸಾಧನೆ ಮತ್ತು ಪವಿತ್ರತೆಯ ಮಹತ್ವ. ಮುಖ್ಯ ಜ್ಞಾನ ರತ್ನಗಳು. ಮಂದಿರಕ್ಕೆ ಯೋಗ್ಯರಾಗಲು ಚಲನೆಯನ್ನು ಮಧುರ ಹಾಗೂ ರಾಯಲ್ ಆಗಿಡಿ. ತಂದೆಯ ಪರಿಚಯವನ್ನು ಅನ್ಯರಿಗೆ ನೀಡುವ ಸೇವೆ ಮುಖ್ಯ. ಶ್ರದ್ಧೆಯಿಂದ ಸೇವೆ ಮಾಡಿ. ಭಾರತವನ್ನು ಮುಳ್ಳಿನ ಕಾಡಿನಿಂದ ಹೂದೋಟವಾಗಿಸುವ ಗುರಿ ನಮ್ಮ ಪರಿಪೂರ್ಣ ಧ್ಯೇಯ. ಆತ್ಮವನ್ನು ಮಾಲೀಕರಾಗಿ ಕಾಣುವುದರ ರಹಸ್ಯ ಶರೀರ ಅಲ್ಲ, ಆತ್ಮ. ರಾಧೆ ಕೃಷ್ಣ. ಲಕ್ಷ್ಮೀನಾರಾಯಣರ ಸ್ಥಿತಿ, ಗುರಿ ಮತ್ತು ದಿಕ್ಕು. ಬ್ರಾಹ್ಮಣರ ರಚನೆ. ಮೊದಲು ಬ್ರಾಹ್ಮಣರೊಬ್ಬರನ್ನು ಮಾಡಬೇಕು. ಸೇವೆ ಮೂಲಕ ಪರಾಶಕ್ತಿ. ಶೂದ್ರರಿಂದ ಬ್ರಾಹ್ಮಣ ಆಗಲು ಪ್ರಯತ್ನ, ಪುರುಷಾರ್ಥದ ಅಗತ್ಯ. ಶ್ರೀ ರಕ್ಷಣೆಯ ಅವಶ್ಯಕತೆ ಇಲ್ಲ. ಆತ್ಮ ಪೂಜೆ, ಸ್ವಪವಿತ್ರತೆ ಮುಖ್ಯ. ಪಂಚವಿಕಾರಗಳ ಮೇಲೆ ಜಯವನ್ನು ಸಾಧಿಸಿ. ಆತ್ಮೀಯ ಸೇನೆಯ ಕಾರ್ಯ ನಾಟಕದಂತೆ ಜೀವನ. ಪ್ರತಿಯೊಬ್ಬರ ಪಾತ್ರ ನಿಶ್ಚಿತ. ಪಾತ್ರವನ್ನು ಉತ್ತಮವಾಗಿ ನಿರ್ವಹಿಸು. ಜ್ಞಾನ ಮತ್ತು ಧಾರಣೆಯ ವೃತ್ತಿ. ಬಾಲ್ಯದಿಂದ ಧ್ಯೇಯದಲ್ಲಿರಬಹುದು. ಮಾಯ ಯುದ್ಧ, ಯೋಗವೆಂಬ ಕವಚದಿಂದ ಗೆಲ್ಲಬಹುದು. ಶಿವ ಜಯಂತಿಯ ದಿನಗಳೆಂದು ಬರೆದ ಪತ್ರಗಳ ಮಹತ್ವ. ತಕ್ಷಣದ ಪುರುಷಾರ್ಥಕ್ಕೆ ಕರೆ. ತಂದೆಯು ಬಂದು ಸೃಷ್ಟಿಯನ್ನು ಪುನರ್ರಚನೆ ಮಾಡುತ್ತಿರುವುದು ಡ್ರಾಮಾನುಸಾರ. ಸತ್ಯುಗದ ಸ್ಥಾಪನೆ. ಪವಿತ್ರ ಪ್ರಪಂಚವು ಪುನಃ ಬರಲಿದೆ. ಭಕ್ತಿ, ಜ್ಞಾನ ಮತ್ತು ಸೇವೆ ತ್ರಿವೇಣಿ ಶಕ್ತಿ. ಪ್ರಜೆಗಳು ಪ್ರಜೆಗಳಾಗಿ ಅಲ್ಲ, ರಾಜಾರಾಣಿಗಳಾಗಬೇಕೆಂಬ ಆಹ್ವಾನ. ಮಹತ್ವದ ಸಂಕಲ್ಪ. ಸಾಧನೆಯ ಪರಿಚಯಕ್ಕೆ ದಾರಿ. ವಿಕಾರಗಳ ಮೇಲೆ ನಿರಂತರ ಜಯ. ಜೀವನದ ಯುದ್ಧ. ಕಂಬೈನ್ಡ್ ಅನುಭವ. ತಂದೆಯೊಡನೆ ಜೊತೆ ಇದ್ದರೆ ಮಾಯೆ ಬಲಹೀನ. ಸುಲಭ ಆಕರ್ಷಕ. ಮುಖ್ಯ ಸಾರಾಂಶ. ತಂದೆ ನಮಗೆ ಹೇಳುತ್ತಾರೆ, ನೀವು ವಿಶ್ವವನ್ನು ಪರಿವರ್ತನೆಗೊಳಿಸುವ ಪುರುಷಾರ್ಥ ಮಾಡುವ ಮಕ್ಕಳಾಗಿರಬೇಕು. ಆ ಪ್ರಾರಂಭ ನಿಮ್ಮ ಚಲನೆಯಲ್ಲಿದೆ. ನಿಮ್ಮ ಮಾತು, ವ್ಯವಹಾರ ಮತ್ತು ಸೇವೆ ಎಲ್ಲವೂ ಮಧುರವಾಗಿರಲಿ. ಹೀಗಾದರೆ ನೀವು ಮತ್ತವರ ಮನಸ್ಸಿನಲ್ಲಿ ತಂದೆಯ ಪರಿಚಯದ ಬೀಜವನ್ನು ನಾಟಬಹುದು. ಇಂದಿನ ಸಮಯದಲ್ಲಿ ಪ್ರತಿಯೊಬ್ಬ ಆಟ ಒಂದು ಪಾತ್ರ. ನಾವು ಆ ಪಾತ್ರವನ್ನು ಪರಿಶುದ್ಧ ಆತ್ಮ ಅಭಿಮಾನದಿಂದಲೇ ಅಭಿನಯಿಸಬೇಕು. ಪಂಚವಿಕಾರಗಳ ಮೇಲೂ ಜಯ ಸಾಧಿಸುವುದು ನಮ್ಮ ಧರ್ಮ. ಆದಾಗೆ ನಾವೆಲ್ಲ ಬ್ರಾಹ್ಮಣರಿಂದ ದೇವತೆಗಳತ್ತ ಹರಿದು ಹೋಗುವ ಪ್ರಕ್ರಿಯೆಯ ಭಾಗವಾಗಿರುತ್ತೇವೆ. ಮನದಟ್ಟಣೆಗಾಗಿ ಧಾರಣೆ ಪಾಯಿಂಟ್ಸು. ಪ್ರತಿದಿನ ಧಾರಣೆ 2-3 ನಿಮಿಷ. ಮುಂದಿನ ನಾಳೆಗೆ ನಾನು ಮಧುರ ವರ್ತನೆ ನೀಡುತ್ತೇನೆ ಎಂದು ಮನಸ್ಸಿನಲ್ಲಿ ಪುನರಾವರ್ತಿಸಿ. ಸೇವಾ ಚಟುವಟಿಕೆ. ದಿನಕ್ಕೆ ಒಂದೇ ಒಂದು ವ್ಯಕ್ತಿಗೆ ತಂದೆಯ ಪರಿಚಯದ ಬಗ್ಗೆ ಮಧ್ಯಮ ಮಾತ್ರೆಯಲ್ಲಿ ಹೇಳಿ. 2 ನಿಮಿಷದ ಯೋಗ ಧ್ಯಾನ. ಕಂಬೈನ್ಡ್ ಅನುಭವಕ್ಕೆ ತಾಯಿ ತಂದೆ ಕೈ ಹಿಡಿದು ನಡೆದಂತೆ ಕಲ್ಪಿಸಿ. ಆತ್ಮಶುದ್ಧಿ ಪ್ರೇರಕ ಕಥೆ. ಸಣ್ಣ ಮೂಲಕಥೆ. ಒಂದು ಊರಿನಲ್ಲಿ ನಾನಾ ಮರ ಇದ್ದವು. ಅವುಗಳ ನಡುವೆ ಕೆಲವೊಂದು ಮುಳ್ಳು ಮರಗಳಿದ್ದವು. ಒಂದು ದಿನ ಒಂದು ಸಣ್ಣ ಮರಿ ಆತ್ಮ ನಿರ್ಧರಿಸಿತು, ನಾನು ಊರಿನಲ್ಲಿರುವವರಿಗೆ ಹೂ ನೀಡುತ್ತೇನೆ. ಅದಕ್ಕಾಗಿಯೇ ಪ್ರತಿದಿನವೂ ಸ್ವಚ್ಛತೆ, ನೀರು ಕೊಡಲು, ಬೆಳಕಿನ ಕಡೆಗೆ ತಿರುಗಿಸಲು ಶ್ರಮಿಸಿತು. ಸಮಯ ಕಳೆದಂತೆ ಅದು ಹೊಳೆಯಿತು. ಅದರೊಳಗಿನ ಕಲ್ಲಿದ್ದನ ನಯವಾಗಿ ಮರಳಿತು ಮತ್ತು ಕೊನೆಗೆ ಆ ಮುಳ್ಳು ಮರವು ಸುಂದರ ಹೂವಿನ ತೋಟವಾಯಿತು. ಹೀಗೆ ನಮ್ಮ ಪುರುಷಾರ್ಥದಿಂದ ಈ ಭೂಮಿಯು ಹೂದೋಟವಾಗಬಹುದು. ಮಾರಲ್: ನಿತ್ಯದ ಸ್ವಲ್ಪ ಶ್ರಮ ಮತ್ತು ಪವಿತ್ರ ಸಂಕಲ್ಪವೇ ದೊಡ್ಡ ಪರಿವರ್ತನೆಯ ಸೃಷ್ಟಿಸುತ್ತದೆ. ಸ್ಲೋಗನ್: ಚಲನೆ ಮಧುರ, ದಾರಿ ಸತ್ಯುಗದ. ಓಂ ಶಾಂತಿ.